ಈಗ ಒಂದು ದೇವತೆಗೆ, ಈಗ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ಓಂ ನಮಃ ಶಿವಾಯ ಅಂತೀವಿ. ಅದೇ ನಮಸ್ಕಾರ ಅಲ್ಲಿದೆ, ನಮಃ ಶಿವಾಯ ಅಂದರೆ ಶಿವನಿಗೆ ನಮಸ್ಕಾರ ಅಂತ, ಅದು ಸಂಸ್ಕೃತದಲ್ಲಿ ಅಲ್ವಾ. ಸೊ ನಮಸ್ಕಾರ, ಶಿವನಿಗೆ ನಮಸ್ಕಾರ ಅಂತ ಹೇಳ್ತೀವಿ ಅಂದರೆ ಏನಾದರೂ ನಮ್ಮ ಮನಸ್ಸಲ್ಲಿ ಏನಿರಬೇಕು? ನಮಸ್ಕಾರ ಯಾರಿಗೆ ಮೊದಲೇ ಪ್ರಶ್ನೆ ಬರೋದು ಅದು. ಹೌದು, ನಮಸ್ಕಾರ ಯಾರಿಗೆ ಅಂತಂದರೆ ಆ ವ್ಯಕ್ತಿಗಲ್ಲ, ವ್ಯಕ್ತಿಯಲ್ಲಿದ್ದ ಗುಣಗಳಿಗೆ. ನಮ್ಮ ಸಂಸ್ಕೃತಿ ಹೇಳಿಕೊಟ್ಟದ್ದೇ ಅದು. ಇವಾಗ ನೋಡ್ತೇವೆ, ಸನ್ಯಾಸವನ್ನು ಚಿಕ್ಕ ಚಿಕ್ಕ ವಯಸ್ಸಿನವರು ತಗೊಳ್ತಾರೆ. ಆಗ ಅವರಲ್ಲಿ ಯಾವ ಅನುಭವವೂ ಇರುವುದಿಲ್ಲ. ಆದರೆ ನಮಸ್ಕಾರ ಮಾಡಬೇಕು. ಯಾಕೆ ಮಾಡಬೇಕು? ಅವರಲ್ಲಿ ಆ ವೈರಾಗ್ಯ ಎಲ್ಲ ತ್ಯಾಗ ಮಾಡಿ ಅವರು ಅದಕ್ಕೆ ಹೊರಟ್ರಲ್ಲ, ಆ ದೊಡ್ಡ ಗುಣ ಇದೆ ಅಲ್ಲ, ಅದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಹಾಗೆ ನಮಸ್ಕಾರ ಯಾರಿಗೆ? ಹಾಗಾದ್ರೆ ಗುಣಗಳಿಗೆ, ವ್ಯಕ್ತಿಗಲ್ಲ. ವ್ಯಕ್ತಿಗೆ ಮಾಡಬೇಕು. ಯಾವಾಗ ಅವರು ನಮಗಿಂತ ಉತ್ತಮರಾದರೆ, ಅವರಲ್ಲಿ ಗುಣಗಳು ಇರ್ತದೆ. ಆ ವ್ಯಕ್ತಿ ಆ ಗುಣವನ್ನು ಹೊತ್ತಿದ್ದಕ್ಕೆ ಅವನು ಶ್ರೇಷ್ಠನಾದ. ಸ್ವತಂತ್ರವಾಗಿ ಗುಣ ಇಲ್ಲದೆ ಅವನು ಶ್ರೇಷ್ಠನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವು ಯಾರಿಗೆ ಗೌರವ ಕೊಡೋದು? ಗುಣಗಳಿಗೆ.